ಸರ್ಕಾರದ ವಿರುದ್ಧ ಜನಾಕ್ರೋಶ ಹೋರಾಟ ಮಾಡ್ತಿದ್ರು. ಯಾಕೆ ಸರ್ಕಾರ ಯಾಕೆ ಇಷ್ಟೊಂದು ಬೆಲೆ ಏರಿಕೆ? ಇಲ್ಲ, ಬರೀ ಬೆಲೆ ಏರಿಕೆ ಅಷ್ಟೇ ಅಲ್ಲ, ಕಳೆದ 21 ತಿಂಗಳಾಯ್ತು ಸರ್ಕಾರ ಅಧಿಕಾರಕ್ಕೆ ಬಂದ. ಡೆವಲಪ್ಮೆಂಟ್ ಅನ್ನೋದು ವಿಷಯ ಇಲ್ಲ. ಗ್ಯಾರಂಟಿ ಕೊಟ್ಟಿದ್ದೇವಂತ ಜನರಿಗೆ ಹೇಳಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಗ್ಯಾರಂಟಿದೂ ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಈ ಗ್ಯಾರಂಟಿ ಹೆಸರು ಮೇಲೆ ಲೂಟಿ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ. ಎಷ್ಟೋ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬೆಲೆ ಏರಿಕೆ ಆಗಿದೆ. ಅದ್ರವಾಗ ಒಳಗಿರುವಂಥ ಒಳಗಿನ ಕಿತ್ತಾಟ ಇಷ್ಟೇ ಅಲ್ಲ, ಇದು ಅಂದು ಏನಂತಾರೆ ಅದು ಅದ್ರಗಿಂತ ಮುಂದೆ ಹೆಜ್ಜೆ ಹನಿ ಟ್ರ್ಯಾಪ. ಅಂದ್ರೆ ಸರ್ಕಾರದಾಗಿರುವಂಥ ಮಂತ್ರಿನ ಈ ಥರ ಹನಿ ಟ್ರ್ಯಾಪ್ ಆಗ್ತಾಯಿದೆ ಅಂತ ಬಹುಶಃ ನೀವಾಗಲಿ ನಾವಾಗಲಿ ನಮಗೆ ತಿಳುವಳಿಕೆ ಬಂದ ಮೇಲೆ, ನನಗಂತೂ 50 ವರ್ಷಕ್ಕಿಂತ ದಾಟಿದ್ದೀವಿ, ಈ ಥರ ಸಂಗತಿ ನಮ್ಮ ಕರ್ನಾಟಕ ನಾಡಿನಲ್ಲಿ ಯಾವಾಗೂ ನಾವು ಕೇಳಿಲ್ಲ, ನೋಡಿಲ್ಲ. ಆದರೆ ಇಂಥ ಒಂದು ಕೆಟ್ಟ ಸಂಗತಿಗಳು ನೋಡುವಂಥ ದುರ್ಭಾಗ್ಯ ನಮ್ಮೆಲ್ಲರದು. ಡೆವಲಪ್ಮೆಂಟ್ ಒಂದು ವಿಷಯ, ಜನರ ಮೇಲೆ ಆಗುವಂಥ ಅನ್ಯಾಯ ಇದು ಎರಡನೇ ವಿಷಯ. ಆದರೆ ಅದಕ್ಕಿಂತನೂ ಒಂದು ಅಧಿಕಾರದಾಗ ಇದ್ದಾಗ ನಮ್ಮದೇನು ಇತಿಮಿತಿದಲ್ಲಿ ಕೆಲಸ ಮಾಡಬೇಕು, ಆ ಕೆಲಸ ಮಾಡುವಂಥ ಸ್ವಲ್ಪನೂ ಚಿಂತನೆ ಈ ಸರ್ಕಾರದಿಂದ ಆಗ್ತಾಯಿಲ್ಲ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಒಂದು ಜಾತಿ ಮೇಲೆ ಪ್ರೀತಿ ಮಾಡ್ಲಿಕ್ಕೆ ಹೋಗಿ ಉಳ್ಕಿದವ್ರಿಗೆ ಅನ್ಯಾಯ ಮಾಡೋದು ಅದಂತ ಅವ್ರದ್ದು ಏನಂತ ಜನ್ಮಸಿದ್ಧ ಅಧಿಕಾರ ಇದೆ. ಅದ್ರ ಜೊತೆಗೆ ಈ ಥರ ಅಧಿಕಾರಿಗಳ್ದು ಆತ್ಮಹತ್ಯೆ ಇರ್ಬೋದು, ಹನಿ ಟ್ರ್ಯಾಪ್ ಅಂತ ಹೊಲ್ಸ್ ವಿಷಯಗಳು ಇರ್ಬೋದು, ಮುಖ್ಯಮಂತ್ರಿ ಯಾರಾಗಬೇಕಂತ ಅಲ್ಲಿ ಕಿತ್ತಾಟ ಇರ್ಬೋದು. ಡೆವಲಪ್ಮೆಂಟ ಕರ್ನಾಟಕ ನಾಡಿನ ಜನ ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಈ ಸರ್ಕಾರಕ್ಕೂ ಇಲ್ಲ, ಸರ್ಕಾರದಾಗಿರುವಂಥ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳಿಗಿಲ್ಲ. ಈ ಥರ ವರ್ಸ್ಟ್ ಸಿಚುವೇಶನ್ ಇನ್ ಕರ್ನಾಟಕ. ನಾವು ಟಿಕೆಟ್ ತಪ್ಪಿದ ಮೇಲೆ ಸ್ವಲ್ಪ ನೋವಾಗಿತ್ತು, ಅದ್ರ ಖುಷಿ ಪಡಿತಾ ಇದ್ದೇನೆ. ಯಾಕಂದರೆ ಈ ಸರ್ಕಾರದಾಗ MLA ಇದ್ರೂ ಏನು ಮಾಡೋರು ಕೆಲಸ ಆಗೋದಿಲ್ಲ. ನಾವು ಆಯ್ಕೆಯಾಗಿ ಬರೀ BJP ಅವರಂತಲ್ಲ, ಕಾಂಗ್ರೆಸ್ MLA ಕೂಡ ಎಲ್ಲ ನಾರಾಜಿದ್ದಾರೆ, ಕೆಲಸ ಆಗ್ತಾಯಿಲ್ಲ. ಮತ್ತು ಅವರು ಜನರ ಎದುರುಗಡೆ ಹೋಗಿ ಜನಪ್ರತಿನಿಧಿಗಳು ಮಾತಾಡೋದೇನು ಹೊಲ್ಸ್ ಪರಿಸ್ಥಿತಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಕರ್ನಾಟಕದಲ್ಲಿ ಹೊಲಸು ಪರಿಸ್ಥಿತಿ ಇದೆ. BJPಯಲ್ಲಿ ಹಿಂದೂ ಪರವಾಗಿ ಮಾತಾಡೋ ಕಾರ್ಯಕರ್ತರ ಶಾಸಕರನ್ನು ಉಚ್ಚಾಟನೆ ಮಾಡಿದ್ದಾರೆ. ಹಿಂದೂ ಪರವಾಗಿ ಮಾತಾಡೋ ಕಾರ್ಯಕರ್ತರು ಉಚ್ಚಾಟನೆ ಮಾಡಿಲ್ಲ. ಹೈಕಮಾಂಡ್ ಆಯ್ಕೆ ಮಾಡಿದಂಥ ರಾಜ್ಯಾಧ್ಯಕ್ಷರ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ. ಅವರು ಇರ್ಬೋದು ವೈಯಕ್ತಿಕ ವಿಚಾರ, ಟೀಕೆ ಸರಿ ತಪ್ಪನ್ನು ನಾವು ಮಾತಾಡ್ತಾ ಇಲ್ಲ. ಈಗ ತಿಳ್ಕೊಂಡು ನನ್ನ ಮನ್ಯಾಗ ಏನಾರು ಜಗಳಿದ್ರೆ ನಮ್ಮ ಮನೆಯಿಂದ ಜಗಳ ಮನೆ ಹಿರಿಯರ ಜೊತೆ ಚರ್ಚೆ ಮಾಡಬೇಕು, ಚೌಕದಲ್ಲಿ ಹೋಗಿ ಪಕ್ಷ ಮನೆ ಹಿರಿಯರ ಮೇಲೆ ಟೀಕೆ ಮಾಡಬಾರ್ದು ಅಂತ ನಂದು ವೈಯಕ್ತಿಕ ವಿಚಾರ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನನಗೆ ಭಾಳ ಸ್ನೇಹಿತರ, ನಾವು ಗೌರವ ಕೊಡುವಂಥ, ಅವ್ರ ಬಗ್ಗೆ ಹೆಮ್ಮೆ ಇರುವಂಥ ಒಬ್ಬ ನಾಯಕ. ಅವ್ರ ವೈಯಕ್ತಿಕ ಅಂದರೆ ನಾವು ಭಾಳ ಅವ್ರ ಮೇಲೆ ಪ್ರೀತಿ ಮಾಡ್ತೀನಿ, ಭಾಳ ಒಳ್ಳೆಯ ವ್ಯಕ್ತಿ. ಆದರೆ ಯಾಕೋ ಈ ಒಂದು ವಿಷಯದಲ್ಲಿ ಮತ್ತು ಅವ್ರು ತಪ್ಪು ಮಾತಾಡ್ತಾರೋ ಸರಿ ಮಾತಾಡ್ತಾರೋ ಅದು ಚರ್ಚೆ ಮಾಡೋದಿಲ್ಲ. ಹೈಕಮಾಂಡ್ ಹೇಳಿದ್ಮೇಲೆ ಈಗ ತಿಳ್ಕೊರಿ, ನಾನು ಒಂದೊಂದು ಉದಾಹರಣೆ ಹೇಳ್ತೇನೆ. ಬೇರೆದವ್ರಿಗೆ ಟಿಕೆಟ್ ಕೊಟ್ಟರು, ಪಾರ್ಟಿಗೆ ಸಂಬಂಧ ಇದ್ದನೂ ಕೊಟ್ಟರು, ನಾ ಟೀಕೆ ಮಾಡೋಕ್ಕೆ ಹೋಗಿಲ್ಲ. ಹೈಕಮಾಂಡ್ ತೀರ್ಮಾನ ಅದಕ್ಕಿಂತ ತಲೆ ಬಗ್ಗೆ ಕೆಲಸ ಮಾಡ್ತೇನಂತ, ಅದು ಪಕ್ಷ ಪ್ರೀತಿ, ಪಕ್ಷ ಮೇಲೆ ನಿಷ್ಠೆ. ಮತ್ತು ಹೈಕಮಾಂಡು ದೇವ್ರಲ್ಲ, ಅವ್ರು ತಪ್ಪು ಮಾಡ್ರಿ ನೀವು ಮನ್ಯಾಗ ಹೋಗಿ ಹೇಳು, ಚರ್ಚೆ ಮಾಡ್ರಿ. ನಾ ಮಾತಾಡ್ದಕ್ಕೇನಲ್ಲ, ಯಾರು ಹಾಗೇನಿಲ್ಲ, ಏನಿಲ್ಲ. ಹಿಂದುತ್ವ ಅಂದ್ರೇನ BJP ಆಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಹಿಂದುತ್ವ ಮೇಲೆ ಮಾತಾಡ್ತಾನೆ, ನಾವು ಮಾತಾಡ್ತೀವಿ. ಬಸವನಗೌಡ ಪಾಟೀಲ್ ಯತ್ನಾಳವರು ಮಾತಾಡ್ತಾರೆ, ಆ ಥರ ಎರಡು ಮಾತಿಲ್ಲ. ಆದರೆ ಹಿಂದುತ್ವ ಸೈಡ್ ಲೈನ್ ಅಲ್ಲ ನಾ ಏನು ಈಗ ತಿಳ್ಕೊರಿ, ಎಷ್ಟೋ ಮಂದಿ ಅವ್ರ ಟೀಮ್ ಇದೆ, ಒಬ್ಬರ ಮೇಲೆ ಇದಾತು ಕ್ರಮ, ಇದ್ಯಾಕೆ ಚಿಂತನೆ ಆಗಂಗಿಲ್ಲ. ಹಾಂ, ನಾವೆಲ್ಲಿ ಮಾತಾಡ್ಕೋದೇವೇನ, ಸ್ವಲ್ಪ ಪೇಷನ್ಸ್ ಇಡಬೇಕು. ನಾರೇ ಹಿಂಗೆ ಹೇಳ್ತೇನಲ್ಲ, ಮುಖ್ಯಮಂತ್ರಿ ರೇಸ್ನಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಹೈಕಮಾಂಡ್ಗೆ ಎದುರುಗಡೆ ಹಾಕೊಂಡ ತಂದು ಕರಿಯರ್ ಹಾಳು ಮಾಡ್ಕೋತಾ ಇದ್ದಾರೆ. ಇದು ನಂದು ವೈಯಕ್ತಿಕ ರಾಜಕೀಯ. ಮುಖ್ಯಮಂತ್ರಿ ಅವರು ಕ್ಯಾಂಡಿಡೇಟ್ ಇದ್ರು ಅಲ್ರಿ, ಆಗ್ಬೋದು ಇವತ್ತಿಲ್ಲ ನಾಳೆ. ಲಿಂಗಾಯತ ಸಮಾಜದಲ್ಲಿ, ಪಂಚಮಸಾಲಿ ಸಮಾಜದಲ್ಲಿ ದೊಡ್ಡ ನಾಯಕ. ಇವತ್ತಿಲ್ಲ ನಾಳೆ ಅವ್ರಿಗೆ ಭವಿಷ್ಯ ಇತ್ತು. ಸ್ವಲ್ಪ ಪೇಷನ್ಸ್ ಇದು ನಂದು ವೈಯಕ್ತಿಕ. BJP ಸಂಜಯ್ ಪಾಟೀಲ್ ಅಲ್ಲ, ವೈಯಕ್ತಿಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಪ್ರೀತಿ ಮಾಡುವಂಥ ಒಬ್ಬ ಕಾರ್ಯಕರ್ತ, ಹಿಂದುತ್ವದ ವಿಚಾರಧಾರಿ ಕಾರ್ಯಕರ್ತ, ನಂದು ವೈಯಕ್ತಿಕ ವಿಚಾರ. ಅಂಥ ಯೋಗ್ಯತೆ ಇದ್ದಿನಂಥ ಒಬ್ಬ ವ್ಯಕ್ತಿ ಸ್ವಲ್ಪ ಪೇಷನ್ಸ್ ಕಳ್ಕೊಂಡ ತಂದ ಕರಿಯರ್ ಹಾಳು ಮಾಡ್ಕೋಕದಾರ ನನ್ನ ಭಾವನೆ. ಇದು ಭಾವನೆ, ನಾ ಏನು ಶಾನ್ಯತನ ಹೇಳ್ತಾ ಇಲ್ಲ. ಅಂದ್ರೆ ಈಗ ಅವ್ರು ಏನಂತಾರೆ ಯತ್ನಾಳವರು, ಯಡಿಯೂರಪ್ಪ ವಿಜೇಂದ್ರ BJP ಬಿಟ್ಟು ಹೋಗೋವರೆಗೂ ನಾ ಬರಲ್ಲ BJPಗೆ ಅದಲ್ರಿ. ಆ ಥರ ಯಾಕೆ ಕಂಡೀಷನ್? ನೀವು ಹಿಂದುತ್ವದಿ ಅಲ್ವಾ? ಈಗ ನಾನು ಕಾಂಗ್ರೆಸ್ದಾಗ ಯಾಕೆ ಹೋಗ್ತಾ ಇಲ್ಲ? ಟಿಕೆಟ್ ಕೊಡ್ತಿದ್ರು ಕಾಂಗ್ರೆಸ್ದವ್ರ, ಹೋದ್ರೆ ಯಾಕೆ ಹೋಗ್ತಾ ಇಲ್ಲ? ವಿಚಾರಧಾರೆ ಅಂತ ಹೋಗಂಗಿಲ್ಲ. ಅಲ್ಲಿ ಕುಟುಂಬ ನೋಡ್ರಿ ಎಲ್ಲ ಕಡೆ ಇರೋದಲ್ಲ.
ಎಲ್ಲರೂ ಮಾಡ್ತಾರೆ. ಸ್ವಲ್ಪ ಕಾಂಗ್ರೆಸ್ ನೋಡ್ರೆ ನಾವು ಏನು ಭಾಳ ಕಡಿಮೆ. ಕಾಂಗ್ರೆಸ್ಸಲ್ಲಿ ಎಲ್ಲ ಪಕ್ಷದಲ್ಲಿ JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಖಿಲೇಶ್ ಯಾದವ್ ಅವ್ರ ಸಮಾಜವಾದಿ, ಶಿವಸೇನಾ ಇರ್ಬೋದು, ಎಲ್ಲರೂ ಅದು ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಒಂದು 2% ಅದು ಅನಿವಾರ್ಯ. ಆ ಅನಿವಾರ್ಯ ಅನ್ನೋಕ್ಕಿಂತ ವಿಜೇಂದ್ರ ಏನು ಹಾಗೇ ಬಂದಿಲ್ಲ, ಅವರು ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಉಪಾಧ್ಯಕ್ಷ ಕೆಲಸ ಮಾಡಿದ್ದಾರೆ ನಳಿನ್ ಕಮಲ್ ಕಟೀಲ್ ಅವ್ರ ಜೊತೆಗೆ. ಮತ್ತು ನಾನು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರಲ್ವಾ, ಸ್ವಲ್ಪ ಪೇಷನ್ಸ್ ಇಡ್ರಿ. ದೇರ್ ಹೇ ಅಂದೇರ್ ನೈ ಅಂತ ಯಾಕೆ ಅವ್ರು ತಿಳುವಳಿಕೆ ಬರ್ತಾ ಇಲ್ಲ ಬಸವನಗೌಡ ಪಾಟೀಲ್ ಸಾಹೇಬ್ರಿಗೆ ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತೊಮ್ಮೆ ರಿಪೀಟ್ ಮಾಡ್ತಾರೆ, ಒಳ್ಳೆ ವ್ಯಕ್ತಿ, ಒಳ್ಳೆ ರಾಜಕಾರಣಿ, ನಮ್ಮ ಸ್ನೇಹಿತರು, ಹಿಂದುತ್ವದ ವಿಚಾರಧಾರೆ ಇದ್ದೀನವರು, ನನಗೆ ಅವ್ರ ಬಗ್ಗೆ ಗೌರವ ಇದೆ. ಆದರೆ ಈ ಒಂದು ವಿಷಯಕ್ಕೆ ಅವ್ರು ಮಾತಾಡೋದು ತಪ್ಪೋ ಸರಿ ಅದನ್ನ ತೀರ್ಮಾನ ಮಾಡ್ತಾ ಇಲ್ಲ. ಚೌಕದಲ್ಲಿ ಬೇಡ,